ಕಬ್ಬಿನ ಬೆಳೆಗಾರರು ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3,200 ಒಪ್ಪಿಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ಇಲ್ಲ, ಏನಿಲ್ಲ, ಅದೇನು ಹೇಳಿದ್ರ ಪ್ರತಿ ಸಾರಿ ಆಗತೈತಿ. ಇದೇನು ಪ್ರತಿಭಟನೆ ಅವರು ಕಬ್ಬು ಬೆಳೆಗಾರ ಪರವಾಗಿ ಪ್ರತಿ ವರ್ಷ ಮಾಡ್ತಾರೆ. ಈ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತೆ ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದ್ರೆ ಏನು ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕಾಗಲ್ಲ. ಇವರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಟದಲ್ಲಿದ್ದಾರೆ, ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನು ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆ್ಯಕ್ಟ್ ಮಾಡ್ತಾರೆ. ಏನೂ ಇಲ್ಲ ಇವ್ರದ, ಎಲ್ಲ ನಮ್ದೇ ಇರುವಂಗೆ. ನಮ್ದೇನೂ ಇಲ್ಲ ಅದರಲ್ಲಿ. ಎಲ್ಲ ಮಾಡಬೇಕಾದ್ದು ಕೇಂದ್ರ ಸರ್ಕಾರದಲ್ಲಿ. ಅದು ನೋಡೋಕೆ ಅದು ಸರ್ಕಾರ ತೀರ್ಮಾನ ಮಾಡಿ ನಾವಲ್ಲ. ಅದು ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ ಏನಾಗ್ತದೆ. ಕಬ್ಬಿನ ಬೆಲೆ ಇಷ್ಟೇ ನಿಗದಿ ಆದ್ರೆ ಮಹಾರಾಷ್ಟ್ರದಲ್ಲಿ 3,600 ಕೊಡೋದಾಗ್ತದೆ. ನಮ್ಮ ರಾಜ್ಯದ ಕಬ್ಬು ಹೊರ ರಾಜ್ಯಕ್ಕೆ ಹೋಗುತ್ತಲ್ಲ ಸರ್? ಹೋಗ್ತಾರೆ. ಎಲ್ಲಾನು ಇಲ್ಲೊಂದು 5% ಒಯ್ತಾರೆ. ಎಲ್ಲಾನು ಒಯ್ದಿಲ್ಲ, ಭಾಳ 5-10% ಒಯ್ತಾರೆ. ಬಾರ್ಡರ್ ಇದ್ದಾರೆ, ಹೋಗ್ತಾರೆ. ಅವ್ರು ಅಲ್ಲಿ ಮೆಂಬರ್ ಇರ್ತಾರೆ, ಕೋಆಪರೇಟಿವ್ ಸೆಕ್ಟರ್ಗೆ ಮೆಂಬರ್ ಇದ್ದಾರೆ. ನಮ್ಮಲ್ಲಿ ಮೆಂಬರ್ ಇರ್ತಾರೆ, ಅಲ್ಲಿ ಮೆಂಬರ್ ಇರ್ತಾರೆ. ಅಲ್ಲಿಯೂ ಕಳಿಸ್ತಾರೆ, ಇಲ್ಲಿಯೂ ಕಳಿಸ್ತಾರೆ, 2 ಕಡೆ ಕಳಿಸ್ತಾರೆ.